ಊಟ ಮಾಡೋಗು ಅಕ್ಕ. ಊಟ ಮಾಡಕ್ಕ. ಮಾಡ್ನಲ್ಲಪ್ಪ. ಈಗ ಕೊಟ್ಟಿತ್ತು ಆ ಥರ ಉಣ್ಣಲ್ಲ. ಈಗ ಒಂಚೂರು ಉಣ್ಣೋಗಿ ಮಧ್ಯಾಹ್ನದಲ್ಲಿ. ಅಯ್ಯೋ ಬೇಡ ಕಣ್ಕಂದ. ಈಗ ಉಣ್ಬಿಟ್ರೆ ಇನ್ನು ರಾತ್ರಿಗೆ ಉಣ್ಣಕ್ಕೆ ಹಾಕಿಲ್ಲ ಕಣಪ್ಪ. ಅಯ್ಯೋ ವಯಸ್ಸಾಯಿತು, ಊಟ ಸೇರಕ್ಕಿಲ್ಲ ಕಣಪ್ಪ. ಆಗ್ಲಿಂದನೂ ಅಭ್ಯಾಸ. ಬೆಳಿಗ್ಗೆ ಉಂಡ್ರೆ ಏನು ಸಂದೆನೆಯ. ಅಯ್ಯೋ ಯಾವ ಊಟ ಉಣ್ಣೋದು ಸುಮ್ಮನೀರು, ಮನ್ಸಿಗೆ ನೆಮ್ಮದಿ ಇಲ್ಲ. ಅಯ್ಯೋ ನೀನು ಸರಿ ಬಿಡು, ಯಾಕೆ ಇಕ್ತೆಲ್ಲ ನಾವು ಚೆನ್ನಾಗಿ ನೋಡ್ಕೊತೀವಮ್ಮ ನಿನ್ನ. ಕಾಯಿಲೆ ಬಿಡಕನಮ್ಮ. ಆಮೇಲೆ ನಾಗಕ್ಕನ ಮನೇಲಿ ಇದ್ಲು ಅಮ್ಮ, ಇಕ್ಕದ್ಲೋ ಇಲ್ವೋ ಊಟ ನಾಗಕ್ಕ ಅನ್ಕೊಬಿಟ್ಟಾರು. ಅಯ್ಯೋ ಅವ್ವ ಬಾ ಬಾಯಿಗೆ ಹುಳ ಸುರಿದ್ಬಿಡ್ತಾವೆ ಹೆಂಗೆ ಅನ್ನೋರಿಗೆ ಪಾಪ. ನಿಜವಾಗ್ಲೂ ಇಷ್ಟು ಚಂದಾಗಿ ನೋಡ್ಕೊಂಡಿದ್ದೀರಿ. ನಿಮ್ಮ ಬಗ್ಗೆ ಇವಾಗ ಮಾತಾಡಿದ್ರೆ ದೇವರು ಒಳ್ಳೇದು ಕೊಟ್ಟನವ. ಯಾವ ನನ್ನ ಸಾವಂತಿ ಮಗಳಂಗೆ ಅನ್ನಕ್ಕೆ ಬಂದವಳು ಬಾ ಅಂದ್ಲಿ ಅವಳು ಯಾವಳು ಇಳಿಸ್ತೀನಿ ಸರಿಯಾಗಿ ಮರ್ವತೀಯ. ಮುಂಡರ್ಕು ಯಾವಳು ಬಂದವಳು ಬಾ ತಾಯಿ ಮಾತಾಡೋಕ್ಕೆ. ಏನು ಹೇಗೈತೆ ಇದ್ದದು ಸುಮ್ಮನಾಗದೆ ಕತೆ. ಬಾ ಯಾವಳು ಕೇಳಕ್ಕೆ ಬಂದವಳು ನನ್ನ. ನಡಿ ಊಟ ಮಾಡಿ ನಡಿ. ಇಲ್ಲ ಬೇಡ ಕಣವ, ಬೇಡ ಆಸೆಯ. ಅದು ಯಾರು ನೋಡು. ಅಮ್ಮ ನೀನು ಸೊಸೆ ಗೊತ್ತವಳೆ ಕಣಮ್ಮ. ಯಾಕೆ ಬಂದವಳ ಗೊತ್ತೊಳ್ದ ಮುಂಡೆ. ಏನು ಮಾತಾಡ ಸುಮ್ಮನಿರೋದು, ಏನು ಕೇಳದ. ನಾಗಕ್ಕ ಏನು ಇಲ್ಲಿದ್ದೀರಾ ಕಣವ? ಇಲ್ಲಿವಿ. ಬಾ ಮಗ ಕೂತ್ಕೋ. ಕೂತ್ಕತೀನಿ. ಆತೆ ನಡೀರಿ ಮನೆಗೆ ಹೋಗದ. ಯಾಕವ್ವ ಯಾಕೆ ಮನೆಗೆ ಒಡೆಯಕ ಬಡಿಯಕ? ನಿಮ್ಗೆ ಕೊಡೇನು ನಾನು? ನಿಮ್ಗೆ ಬಡೇನೆ? ನಡೀರಿ ಒಡೆ ಮನೆಗೆ ಹೋಗದ. ಇದಕ್ಕೆ ನಾನೇಕೆ ನಂಗೆ ಹುಚ್ಚ ಸುಮ್ಮನೆ ಹೊಡೆಯಕ್ಕೆ ನಿನಗೆ? ನಾನೇಕಮ್ಮ ಹೊಡೆಯನು ನಿನಗೆ? ನಡೀರಿ ಮನೆಗೆ ಹೋಗದ. ಪಾಪ ಗಂಡು ಇಡ್ತು ಅವರೇ ವನವಾಸ ಹೊತ್ತ ಕೂತಾರೆ. ಅದ್ರ ಮಧ್ಯದಲ್ಲಿ ನೀವು ಬೇರೆ ಬಂದು ಕೂತಿದ್ದೀರಲ್ಲ ಉಣ್ಕೊ ತಿರ್ಕೊಂಡು ಇದಕ್ಕೆ. ಪಾಪ ಎಲ್ಲಿ ಬರೋದವ್ರು ಯಾರು ತಂದಾಕರು? ಏನು ಗಂಡು ಮಕ್ಕಳು ತಂದಾಕಾರ? ನಡೀರಿ. ನೀನೇ ಅಲ್ವವ್ವ, ನೀನೇ ಅಲ್ವ ಮನೆಯಿಂದ ತಳ್ಳಿದ್ದು ನನ್ನ. ಹೋಗು ನನ್ನ ಮನೆ ಪುಟ್ಟಿ ಅಂತ. ನಾನೇನು ಬಂದಿದ್ನ ಕಂದ? ಹೇಳಿ ನೀನೆಯ. ನಾನೆಯ ಯಾಕೆ ಸುಮ್ಮನೆ ನನಗೆ ತಲೆ ಕೆಟ್ಟೋಗಿತ್ತಾ? ಸುಮ್ಮನೆ ನಿನ್ನ ಮನೆ ಹಚ್ಕಕ್ಕೆ ನೀನು ಮಾಡಿದ ತಪ್ಪು ಅದು ಸರಿಯಾಗದೆ ಅಲ್ವಾ? ನೀನು ಮಾಡಿದ ಮಾತ್ರ ನಿಂಗೆ ಸರಿಯಾಗಿರ್ತದೆ. ತಪ್ಪೇ ಕಣವ್ವ ತಪ್ಪೇ. ಆಳ್ಗಾರಿ ಮುಂಡೆ ನನ್ನ ಪಾಡಿಗೆ ನಾನು ಸುಮ್ಮನೆ ಇರಬೇಕು. ನನಗೆ ಯಾಕೆ ಅನ್ಕೊಂಡು ನಾನು ಸುಮ್ಮನೆ ಇದ್ದಿದ್ರೆ ಇವತ್ತು ಇಷ್ಟೆಲ್ಲ ಆಗಂಗಿಲ್ಲ. ತಪ್ಪಾಯಿತು ನಂದು. ತಪ್ಪು ಮಾಡಿರೋದಕ್ಕೆ ಅಲ್ವ ಶಿಕ್ಷೆ ಅನ್ಭವಿಸ್ತಾ ಇರೋದು. ಅಷ್ಟನ್ನೆಲ್ಲ ಅರ್ಥ ಮಾಡ್ಕೊಂಡ್ರಲ್ಲ. ನಡೀರಿ ಎದ್ದಿ ಹೋಗದ. ಪಾಪ ಅವ್ರಿಗೆ ತೊಂದರೆ ಕೊಟ್ಟಿರಿ. ಯಾಕೆ ಮಗ ಇರಲಿ ಬಿಡವ, ಏನೋ ಇರೋದು ಬೇಡ ಅಂದ್ಬಿಟ್ಟು ಓಡಿಸ್ತಂತಾರೆ. ಚುಂಚುಗಟ್ಟೆ ಒಳಗೆ ಬೀಳ್ತೀನಿ ಅನ್ಕೊಂಡು ನಿಂತಿಲ್ಲ ಕಣವ, ಹೋಗಿ ಬೀಳ್ತೀನಿ ಅಂತವ. ಅದಕ್ಕೆ ಪ್ರಾಣ ಕಳ್ಕೊಳ್ಳೋದು ಹೆಚ್ಚಲ್ಲ ಮನ್ಸನ್ಗೆ. ಒಂದ್ಸತ ಒಂದು ಪ್ರಾಣ ಮತ್ತೆ ಬರೋಕಿಲ್ಲ. ಸುಮ್ಮನಿರು ಅಂದ್ಬಿಟ್ಟು ಸುಮ್ಮನೆ ಇರಿಸ್ತೋ. ಹೋಗಿ ಚುಂಚುಗಟ್ಟೆ ಒಳಗೆ ನೋಡ್ಕೊಬಿಡ್ತೀನಿ ಅನ್ಕೊಂಡು ಕೂತಿದ್ಲು ಕಣವ. ನೋಡ್ಕೋಬೇಕು ಇವು ಅಲ್ಲ ಕಣಮ್ಮ. ನಗಮ್ಮ ತಪ್ಪು ತಿಳ್ಕೊಬೇಡಿ. ನನ್ನ ತಪ್ಪಾಗಿರ್ಬೇಕು ಮಕ್ಕಳಿಗಿರಿ. ಇವು ಮನೇಲಿ ಏನು ನಡೀತದೆ ಅದನ್ನೆಲ್ಲ ತಗೊಂಡೋಗಿ ಹೇಳಾರಮ್ಮ ಅವ್ರಿಗೆ ಅವರು ಕೇಳ್ಕೊಬಿಡೋದು. ಅಗ್ರವಾಗಿ ನಮ್ಮ ಮುಂದ್ಗಡೆ ನೆವೆಸೆಯಲ್ಲಿ ಮಾತಾಡೋದು. ನಮ್ಗೆ ಹೆಂಗೆ ಅನ್ಸಕ್ಕಿಲ್ಲ. ಎಷ್ಟು ಮಾಡಿ ಏನು ಪ್ರಯತ್ನ, ಇಷ್ಟೆಲ್ಲ ಮಾಡಿ ಇವ್ರಿಗೆ ಏನು ಉಪಯೋಗ ಅಂತ ಅನ್ಸೋಕಿಲ್ವಮ್ಮ? ಹೇಳಿ ನೀವೇ. ಹಂಗೆ ಅನ್ಸಕ್ಕಿಲ್ವ ನನಗೆ? ಅಷ್ಟೆಲ್ಲ ಮಾಡಿದ್ರು ಮನೆ ವಿಷಯ ತಗೊಂಡೋಗಿ ಹೇಳೋದು. ಇವೆಲ್ಲ ಮಾಡಿದ್ರೆ ನನಗೆ ಎಷ್ಟು ಬೇಜಾರಾಕಿಲ್ಲ. ಆಮೇಲೆ ಇವ್ರ ಸುದ್ದಿ ಮಾತಾಡೋದು, ಅವ್ರು ಬಂದು ಮನೆ ಮಕ್ಳಿಗೆ ನಿಂತ್ಕೊಂಡು ಉಗಿಯೋದು. ಹಂಗೆ ಉಗ್ದಾಗ ನಮ್ಗೆ ಎಷ್ಟು ಬೇಜಾರಾಕಿಲ್ಲ? ನಮಗೆ ಬೇಜಾರಾಕಿಲ್ವಾ? ಆಯ್ತದೆ ಕಣವ, ಬೇಜಾರಾಯ್ತದೆ ಎಂತರ್ಗೆ ಆದ್ರೂ. ಈಗ ಮುನ್ಗಡೆ ಬೋಯ್ಬೇಕಾದ್ರೆ ಸುಮ್ಮನಿರೋಕ್ಕೂ ಆಯ್ಕಿಲ್ಲ. ಮಾತಾಡಿದ್ರು ವಿದ್ಯಿಲ್ಲ, ಮಾತಾಡ್ದಾನೆ ಇದ್ರು ವಿದ್ಯಿಲ್ಲ ನಂಗೆ ಆಯ್ತದೆ. ನಿಜಕ್ಕ ಸುಮ್ಮನಿರು, ಬೇಜಾರು ಮಾಡ್ಕೋಬೇಡ. ನಡಿಯಮ್ಮ ಈಗ. ಈಗೇನವ? ಈಗ ಯಾವ ಜ್ಞಾನ ಯಾವ ಜ್ಞಾನ ಕೊಡ್ತು? ಹೇಳಿದ್ಲಲ್ಲ ಹೋಗಿ ಅವೇನದ ಇಡ್ಕಣದ ಅನ್ಕೊಂಡು ಪಾಪ. ಅವ್ರ ಅವನೇ ಇವತ್ತು ಪಾಪ ಬಂದು ಇವಳು ಜಾರ್ಕಕ್ಕ ಹೊತ್ತಾಗೆ ಕರ್ಕ ಬಂದು ಇರ್ಸ್ಕವ. ಪಾಪ ಅವ್ರೂ ನಾಗಕ್ಕ ಗಣ್ಣುವೆ ಅವ್ರ ಕಷ್ಟ ಅವ್ರಿಗೆ ಗೊತ್ತು, ಅವ್ರ ವನವಾಸ ಅವ್ರಿಗೆ ಗೊತ್ತು. ಅವ್ರ ಜೊತೆಗೆ ಹೋಗಿ ಇವಮ್ಮನ ಕೂತದಾರ ಹೆಂಗೆ ನೋಡ್ಕೊಂಡಾರವ ಅಂದ್ಬಿಟ್ಟು ಎಲ್ಲವ ಹೇಳ್ಬಿಟ್ಟು ಹೋಯ್ತು. ಅದಕ್ಕೆ ಬಂದೆ ಕರ್ಕೊಂಡು ಹೋಗಕ್ಕೆ ಕತ್ ನಡೀರಿ. ಇನ್ಮೇಲಾರೆ ಒಳ್ಳೆಯತ್ವಾಗಿ ನ್ಯಾಯವಾಗಿ ಬುದ್ಧಿ ಕಲೀರಿ. ಅವ್ರ ಸುದ್ದಿ ಮಾತಾಡ್ದಂಗೆ ನ್ಯಾಯವಾಗಿರಿ. ಅಯ್ಯೋ ತಾಯಿ ನಮ್ಮವ್ವ, ನಾನು ಯಾರ ಸುದ್ದಿಗೂ ಹೋಯ್ಕಿಲ್ಲ ಕಣವ. ದೇವ್ರಾಣೆಗೂ ಯಾರ ಸುದ್ದಿಗೂ ಹೋಯ್ಕಿಲ್ಲ ನಾನು. ಸುಮ್ಮನೀರು. ನನಗೆ ಗೊತ್ತಿರೋ ಮಗಳೇ, ಒಂದು ಸತಿ ನೋಡ್ಕೊಂಡ್ಮೇಲೆ ಯೋಗ್ಯತೆಗಳ ನಾನಿನ್ನು ಯಾರ ಸುದ್ದಿಗೆ ಹೋಯ್ಕಿಲ್ಲ, ಯಾರು ತಂಟೆಗೂ ಹೋಯ್ಕಿಲ್ಲ. ನನ್ನ ಪಾಡಿಗೆ ನಾನು ಇರ್ತೀನಿ ಕಣವ, ನನ್ನ ಪಾಡಿಗೆ ನಾನು ಇರ್ತೀನಿ. ಏನು ಮಾಡೋಣವ, ಏನು ಮಾಡನೆ? ಎಲ್ಲರೂ ಹೋಗಿ ಜೀವ ಕಳ್ಕೊಬಿಡೋದ ಅಂತ ಭಾಳ ಪ್ರಯತ್ನ ಪಟ್ಟೆ ಕಣವ. ಪಾಪ ಗಣ್ಣು ಬೇಡ್ತುವೆ ಬುಡ್ನಿಲ್ಲ. ಸಾಯಬೇಡ ಕಣಮ್ಮ, ಸತ್ರೆ ಎಲ್ಲಕ್ಕೂ ಪರಿಹಾರ ಅಲ್ಲ. ಸಾಯಬೇಡ ಸುಮ್ಮನಿರು ಅಂತ ಹೇಳಿ ಸುಮ್ಮನೆ ಇರ್ಸಿದ್ರು ಕಣ್ಕಂದ. ನಾನು ಹೇಳೋದು ಒಂದೇ, ಉಣ್ಣೋದ ಮನೆ ಇಟ್ಟು ಉಟ್ಕೊಳ್ಳೋದ ಮನೆ ಬಿಟ್ಟೆ. ಇನ್ನೊಬ್ರು ಮನೆ ಸುದ್ದಿ ತಕ್ಕ ಹೋಗೋದೇಕೆ, ಉಗಿಸ್ಕೊಳ್ಳೋದೇಕೆ? ಯಾಕೆ ನಾಗಮ್ಮ ಹೇಳಮ್ಮ? ಏನಾರು ಕಮ್ಮಿ ಮಾಡಿದಾನ? ಹೇಳ್ಕೊಂಡು ತಿರ್ಗಳು ಎಲ್ಲರಿಗೂ ನನಗೆ ಊಟ ನೀಕಾಕಿಲ್ಲ, ಎಲ್ಲ ನಾಳೆ ಉಳ್ಕೊತಾಳೆ ಅಂತ. ಮನೇಲಿ ಮಕ್ಳವೆ ಗಂಡವೇ ಅವ್ಗೆ ಯಾರು ಇರ್ತಾನೆ ಅಮ್ಮನ ಒಂದಿಗೆ ಕಾಕತ್ತದ ಅನ್ಸರ್ ಸಿಕ್ಬೇಕಲ್ವಮ್ಮ? ನಾನು ಯಾಕಮ್ಮ ನಾನು ಬಿಟ್ರೆ ಇನ್ಯಾರಿದ್ದಾರೆ ಮಗಳು ಕರ್ಕೊಂಡೋಗಿ ಇಸ್ಕೊತಾಳೆ ಅಂತ ನನಗೆ ಗೊತ್ತಿಲ್ಲ ಅವಳು ಬುದ್ಧಿ ಅಂತಿದ್ದು ಅಂತ. ಮಾರ್ಲಮ್ಮಿ ಹಬ್ಬಕ್ಕೆ ಕರ್ಕ ಹೋಯ್ತೀನಿ, ಕರ್ಕ ಹೋದವಳು ಮಾರನೆಗೆ ಕರ್ಕ ಬಂದುಬಿಟ್ಲು. ಹಿಂಗೂ ತಂಗು ಬಣ್ಣಸರು ತಿಂಡಿ ತೀರ್ಥ ಎಲ್ಲ ಇದ್ರೂ ತಂದು ಮಾರನೆಗೆ ಕರ್ಕ ಬಂದು ಬಿಟ್ಲು. ಅಂತದ್ರಲ್ಲಿ ನಾನು ಅಯ್ಯೋ ಬಿಡು ಅವಳು ನಿಗ್ವಣೆಗೆ ನೋಡ್ಕೊಳಕ್ಕಿಲ್ಲ, ಆಸೆ ಮಾಡೋಕ್ಕಿಲ್ಲ, ಸುಮ್ಮನೆ ಯಾಕೆ ಎಷ್ಟೇ ಆದ್ರೂ ನಮ್ಮತ್ತೆ ನಾವೇ ನೋಡ್ಕೋಬೇಕಾಗಿರೋದು ಅನ್ಕೊಂಡು ನಾನು ಅಷ್ಟು ಜವಾಬ್ದಾರಿ ತಗೊಂಡು ನೋಡ್ಕೊತೀನಿ. ಅಲ್ಲ ಹೆಂಗೆ ಉಳಿಸ್ಕೋಬೇಕ್ರಮ್ಮ ಹೇಳ್ರಮ್ಮ ನೀವೇ. ಮಾಡ್ತೀಯಕ್ಕ ಸುಮ್ಕಿತ್ತಾಯಿ ಇವಮ್ಮ ಹೇಳೋದು ನಂಬನೆ.
ನೀನು ಮಾಡ್ತೀಯ ಪಾಪ ಸುಮ್ಮನೆ ಇಲ್ದೋದ್ರಲ್ಲಿ ಹೇಳ್ಬೇಡ್ದು ನೀನೆಲ್ಲ ಮಾಡ್ಕೊ ಹೋಯ್ತೀಯ ಸುಮ್ಮನಿರು ನಮ್ಗೆ ಗೊತ್ತಿಲ್ವಾ ನೀನು ಮಾಡ್ಕೊ ಹೋಯ್ತೀಯ ಅಂತ ಇವ ಅಮ್ಮನ ಬಾಯ ಸರಿ ಐತಿತ್ತಿಲ್ಲ ಸುಮ್ಕಿರು ಈಗ ನಿಜವಾಗ್ಲೂ ಅವ ಅಮ್ಮನ ತಪ್ಪು ಅರಿವಾಗದೆ ನಿಜವಾಗ್ಲೂ ಅಮ್ಮನೇ ಯಾವತ್ತಿಂದನೂ ಬಾಳವ ಅಯ್ಯೋ ನಾನು ಹಿಂಗೆ ಮಾಡ್ಕೊಬಿಟ್ನಲ್ಲ ನನ್ನ ಸೊಸೆ ಇಕ್ತಿದ್ಲು ಕಣವ ಇಕ್ತಿದ್ಲು ಬಿಡ್ತಿದ್ಲು ನಾನೇ ಇಲ್ದೋದೆಲ್ಲ ಮಾತಾಡೋದಲ್ಲ ಅನ್ಯವಾಗಿ ಅವಳ ಬಗ್ಗೆ ಅನ್ಕೊಂಡು ಭಾಳ ಬೇಜಾರು ಮಾಡ್ಕೊಂಡಿದ್ಲವ ಕಂಡವ್ರು ಏನು ಅಂತಾರೆ ಅದಕ್ಕೆ ಅದೊಂದು ಮಾತುಕತೆ ಅಂತಾರೆ ಮನೆ ಬರ್ತದೆ ಯಾವನು ಕಟ್ಕೊಂಡು ಕೂತ್ಕೊಬೇಡ ಇನ್ಯಾರಿದ ನಿನ್ಬಿಟ್ರೆ ಅವ ಅಮ್ಮನಿಗೆ ಇರು ಮಗ ಸುಮ್ಮನೆ ಇನ್ನು ತಲೆಗೆಡ್ಸ್ಕೊಬೇಡ ಸುಮ್ಮನೆ ಕರ್ಕೊಂಡೋಗಿ ನಿಮ್ದಾಗಿ ಇರ್ಸ್ಕೊ ಆಮೇಲೆ ನಮ್ಮ ತಪ್ಪು ತಿಳ್ಕೊಬೇಡ ಕಣವ ನೋಡು ಇದೇ ಒಂದು ಸಮಯ ಅಂದ್ಬಿಟ್ಟು ಕರ್ಕೊಂಡೋಗಿ ಇರ್ಸ್ಕೊಂಡವ್ರೆ ಹಂಗೆ ಹಿಂಗೆ ಅಂದ್ಬಿಟ್ಟು ನಮ್ಮ ತಪ್ಪು ತಿಳ್ಕೊಬೇಡ ಆಮೇಲೆ ಏನೋ ಒಳೆ ಬೀಳ್ತೀನಿ ಅಂತ ಅಂದ್ಲ ನೀವು ಅಮ್ಮ ಅಂದ್ಬಿಟ್ಟು ಹೊಟ್ಟೆ ಉರ್ಕೊಂಡು ಕರ್ಕೊಂಡ್ಬಂದು ಇರ್ಸ್ಕೊಂಡು ಅಯ್ಯೋ ಅದಕ್ಕೆ ಯಾಕೆ ತಪ್ಪು ತಿಳ್ಕೊಳ್ಳೋಣ ಹೇಳಿ ಈಗ ಯಾರು ಕಷ್ಟಲ್ಲ ಅವ್ರೇನಾಗ ನಮ್ಮ ಜೀವ ತಡ್ದದ ಸಹಾಯ ಮಾಡಬೇಕು ಅನಿಸುತ್ತಾನೆ ಆ ಥರದಲ್ಲಿ ನೀವು ಸಹಾಯ ಮಾಡಿದಿರಿ ನಿಮ್ದು ತಪ್ಪು ಅನ್ನಂಗಿದ್ದದ ಸುಮ್ಮನಿರಿ ಅದೇ ಪಾಪ ನಿಮ್ಮ ತಪ್ಪು ಅಂದ್ರೆ ನನಗೆ ಒಳ್ಳೇದದ ಏನೋ ಕಷ್ಟದಲ್ಲಿರೋರಿಗೆ ನಾನು ಕಷ್ಟ ಆದ್ರೂ ಬಿಟ್ಟುಟ್ಟಿರ ಅಲ್ಲ ಇನ್ನೊಬ್ರು ಕಷ್ಟ ಅಂದ್ರೆ ಬಿಟ್ಟುಟ್ಟಿರೋ ಎಂತಾದ್ರೂ ಸಹಾಯ ಮಾಡಬೇಕು ಅನಿಸ್ತದೆ ಹಂಗೆ ಮಾಡಿದಿರಿ ಸುಮ್ಮನಿರಿ ನಿಮ್ದು ಏನು ತಪ್ಪಿದದು ಅದಕ್ಕೆ ಕಣ ಪಾಪ ನೀನು ತಪ್ಪು ತಿಳ್ಕೊಬಿಟ್ಟಿ ಅಂತ ಇಲ್ಲಕ್ಕ ಸುಮ್ಮನಿರಿ ನಾನು ಯಾಕೆ ತಪ್ಪು ತಿಳ್ಕೊಳ್ಳೋಣ ಯಾವ ತಪ್ಪು ತಿಳ್ಕೊಳಕಿಲ್ಲ ಅಂತ ತಿಳ್ಕೊಳಕಿಲ್ಲ ಕಣ ನಡೀರಿ ನಡ್ರತೆ ನಡ್ರಿ ಇನ್ಮೇಲಾರೆ ಒಳ್ಳೆ ರೀತಿಲಿ ಬುದ್ಧಿ ಕಲ್ತ್ಕೊಂಡು ಬ್ಯಾಟ ಮಾಡ್ಕೊಂಡಿರಿ ತಪ್ಪಾಯ್ತು ಕಲೆ ತಾಯಿ ಇನ್ನೊಂದು ದಿವಸ ನಾನು ನಮ್ಮ ಮನೆ ಬಿಟ್ರೆ ಇನ್ಯಾರ ಮನೆ ತಕ್ಕೂ ಹೋಯ್ಕಿಲ್ಲ ಕಣವ ಯಾವಳ ಸುದ್ದಿ ಮಾತಾಡಿ ಏನು ಗೊತ್ತಿತ್ತು ಉಣ್ಣೋದು ನಮ್ಮ ಮನೆ ಇಟ್ಟು ಉಟ್ಕೊಳ್ಳೋದು ನಮ್ಮ ಮನೆ ಬಟ್ಟೆ ಇನ್ನೊಬ್ರು ಸುದ್ದಿ ನನಗೆ ಬೇಡ ಕಣವ ಇನ್ಮೇಲೆ ನೀನು ಹೇಳ್ದಂಗೆ ಕೇಳ್ಕೊಂಡು ನಾನು ಇರ್ತೀನಿ ಸರಿ ನಡೀರಿ ಕೂತ್ಕೊಂಬಗ ಕಾಪಿನಾರು ಮಡಿ ಕೊಟ್ಟಂಗೆ ಕೂತ್ಕೊ ಕಾಪಿ ಕೊಟ್ಬಿಟ್ಟು ಹೋಗುವೆ ಇಲ್ಲಮ್ಮ ಬತ್ತೀನಿ ಸುಮ್ಕಿರಿ ಪಾಪ ಜಾನ್ಕಾಕ ಬಂದ್ಬಿಟ್ಟು ಅಷ್ಟೊಂದು ಬೇಜಾರು ಮಾಡ್ಕೊತು ಪಾಪ ನಾಗಕ್ಕನ ಗಣ್ಣು ಪಾಡತ್ತು ತಗೊಂತವ್ರೆ ಅವ್ರ ಕಷ್ಟ ಅವ್ರಿಗೆ ಅದ್ರ ಮಧ್ಯದಲ್ಲಿ ಅಮ್ಮನೇ ಹೆಂಗೆ ನೋಡ್ಕೊಂಡರು ಅಂತ ಎಲ್ಲ ತಿಳುವಳಿಕೆ ಹೇಳ್ತು ಅದಕ್ಕೆ ಬಂದೆ ನಾನು ಇಲ್ಲಾರಿ ತಿರುಗಿ ನೋಡಬಾರ್ದು ಎಲ್ಲರೂ ಸಾಯ್ಲಿ ಅನ್ಕೊಂಡು ಸುಮ್ಮನೆ ಆಗ್ಬಿಟ್ಟಿದೆ ನಿಜವಾಗ್ಲೂ ಅಷ್ಟೇ ಕೋಪತ್ಬಿಟ್ಟಿತ್ತು ಒಂಥರ ಬೇಜಾರಾಯಿತು ನಮಗೂ ವಯಸ್ಸಾಯ್ತದೆ ನಮ್ಮ ಮಕ್ಕಳು ನಮಗೂ ನೋಡಬೇಕು ನಮ್ಮನ್ನು ನೋಡ್ಕೋಬೇಕು ನಾವು ಅವ್ರ ಮುನ್ಗಡೆ ಹಿಂಗೆಲ್ಲ ಮಾಡಿದಾಗ ಅವ್ರ ಮನ್ಸಲ್ಲಿ ಕೂತ್ಕೊತದೆ ಅನ್ನೋ ಒಂದು ಜವಾಬ್ದಾರಿಯಿಂದ ಕರ್ಕೊಬೈತಿರೋದು ಇನ್ಮೇಲೆ ಮಾತ್ರವೇ ನಾವು ಹೇಳ್ದಂಗೆ ಕೇಳ್ಕೊಂಡು ನಮ್ಮ ಮನೇಲಿ ನೆಮ್ಮದಿ ಉಣ್ಕೊ ತಿನ್ಕೊಂಡು ನೆಮ್ಮದಿಯಾಗಿರ್ಬೇಕು ಅವ್ರ ಮನೆಗೆ ಹೋಗಕ್ಕೆ ಕೂಡ್ದು ಅಷ್ಟೇ ಕಣಮ್ಮ ನಾನು ಹೇಳೋದ್ನಾಗಮ್ಮ ಇಷ್ಟ ಹೋಗಿ ಜಾನ್ಕಕ್ಕ ಮನೆ ತಕ್ಕ ಹೋಗಿ ನಾಗಮ್ಮನ ಮನೆ ತಕ್ಕ ಹೋಗಿ ಬೇಡ ಅನ್ನಕ್ಕಿಲ್ಲ ಇನ್ನು ಯಾವಳ ಮನೆ ತಕ್ಕ ಹೋಗಕ್ಕೆ ಕೂಡ್ದು ಇನ್ನೆಲ್ಲೂ ಹೋಗಿಲ್ಲ ಇನ್ನು ಎಲ್ಲೂ ಹೋಯ್ಕಿಲ್ಲ ಕಣವ ಮುಂಡೆಯವರು ಕೇಳ್ಕೊಬೇಕಾರೆ ಪೂಸಿ ಮಾಡಿ ಕೇಳ್ಕೊತಾರೆ ಕೇಳ್ಕೊಂಡಾದ್ಮೇಲೆ ಹಿಂಗೆಲ್ಲ ಇದು ಮಾಡ್ತಾರೆ ಯಾವಾಗ ಕಟ್ಕೊಂಡು ಏನೋ ಹೋಗು ನಾನು ನೀನು ಹೇಳ್ದಂಗೆ ಕೇಳ್ಕೊಂಡಿರ್ತೀನಿ ಕಣವ ಇನ್ನು ಯಾರು ಸುದ್ದಿಗೂ ಹೋಯ್ಕಿಲ್ಲ ರಾಧೆಗೂ ಹೋಯ್ಕಿಲ್ಲ ಇದೊಂದು ಸತಿ ಸಂಗಿಸ್ಬಿಡು ನನ್ನ ಮಗಳು ಮಾಡ್ತಾಳೆ ನನ್ನ ಮಗಳು ನೋಡ್ಕೊತಾಳೆ ಅನ್ನೋ ಭ್ರಮೇಲಿದ್ದೆ ಈಗ ತೋರಿಸ್ಬಿಟ್ಲು ಅವಳು ಬುದ್ಧಿನೂ ಅವಳು ನೋಡ್ಕೊಳಕ್ಕಿಲ್ಲ ಅನ್ನೋದು ಗೊತ್ತಾಗೋಯ್ತು ನನಗೆ ಬಿಡವ ಇನ್ನೀನು ಹಂಗೆ ಹೇಳ್ತೀವಿ ಹಂಗೆ ಕೇಳ್ಕೊಂಡಿರ್ತೀನಿ ಸರಿ ಆಯಿತು ನಡೀರಿ ಈಗ ಎದ್ದಿ ಊಟ ಮಾಡವ ಇಲ್ಲ ಬರ್ತೀನಿ ಸುಮ್ಕಿರಿಯ್ಯ ಇನ್ನೊಂದ್ಸತಿ ಏನು ಮಾತಾಡಕ್ಕೆ ಹೋಗ್ಬೇಡ ಹೋದ್ಮೇಲೆ ಚೆನ್ನಾಗಿರೋಗ್ರವ ಇರೋಗಿ ಚೆನ್ನಾಗಿ ಅಯ್ಯೋ ಇವತ್ತು ಅವರು ನಾಳೆಗೆ ನಿಮ್ಮದು ಯಾವ್ದು ಹಂಗೆ ಇದು ಮಾಡ್ಕೊಬಿಡ್ದು ಕಣವ ಹೋಗು ನಿಮ್ದಾಗಿ ಚೆನ್ನಾಗಿರ್ಸ್ಕೋಗು ಸರಿ ಅಯ್ಯ ಅದೇ ಬನ್ನಿ ಹೋಗದ ಬರ್ತೀನಿ ಕಣವ ಬರ್ತೀನಿ ಕಣಪ್ಪ ಪಾಪ ಅವತ್ತಿಂದನೂ ಆಶ್ರಯ ಕೊಟ್ಟು ಭಾಳ ಸಹಾಯ ಮಾಡಿದಿರಿ ಈ ಜಲಮದಲ್ಲಿ ತೀರ್ಸಕ್ಕೆ ಆಯ್ಕಿಲ್ಲ ನಿಮ್ಮ ಋಣವ ಅಯ್ಯೋ ಬಾಮ ಯಾಕಂಗಂದಿಯೇ ಓಟ್ ಬಂದಿಯಾ ಓಟ್ ಬರ್ತೀನಿ ಕನ್ಕಂದ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ